ಆಫೀಸಿಗೆ ಬಂದು ನನ್ನ ಬ್ಯಾಗ್ ಇಟ್ಟು ಗೈಸ್ ನಾವು ಲಿಟ್ರಲಿ ದೂರಿಂದ ಆಚೆ ಎಲ್ಲೋ ಹುಡ್ಕೊಂಡು ಹೋಗ್ತೀವಿ ಈ ಥರ ದೇವಸ್ಥಾನನ. ಗೈಸ್ ವೆಲ್ಕಮ್ ಟು ಡೇ ನಂಬರ್ 2 ಆಫ್ ಡೇ ವಿತ್ ಬಿಂದು. ಐ ಡೋಂಟ್ ನೋ ಸೀರೀಸ್ ನಾನು ಒಂದು ಗಿಸ್ಸು ಏನು ಇಟ್ಟಿಲ್ಲ, ಬಟ್ ಯಾ ವೆಲ್ಕಮ್ ಟು ದ ವ್ಲಾಗ್. ಇವಾಗ ಎದ್ದಿದ್ದೀನಿ, ಇವಾಗ ಟೈಮ್ ಆಗ್ತಾಯಿದೆ ಆಲ್ಮೋಸ್ಟ್ 7 ಗಂಟೆ. ಇವತ್ತು ಎಷ್ಟು ಬೇಗ ಎದ್ದಿರೋದು ನಾನು. ಆ್ಯಂಡ್ ಇವತ್ತು ನಾನು ಹೇಳ್ದಂಗೆ ಬೇಗ ಆಫೀಸ್ಗೆ ಹೋಗಬೇಕು, ಯಾಕಂದರೆ ನನ್ನ ಫ್ರೆಂಡ್ ಒಬ್ಬರ ಜೊತೆ ನಾನು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಜಿಮ್ಗೂ ಹೋಗಬೇಕು, ಮಿಸ್ ಮಾಡಬಾರ್ದು ಅಂತಲೇ ಬೇಗ ಎದ್ದಿದ್ದೀನಿ. ಸೊ ಡಿಟಾಕ್ಸ್ ವಾಟರ್ ಕುಡಿತಾ ಇದ್ದೀನಿ ಜಿಮ್ಗೆ ಹೋಗೋಕ್ಕೆ ಮುಂಚೆ. ಇದು ನಮ್ಮ ಮಮ್ಮಿ ಬಿಸಿನೀರು ಕಾಯಿಸಿ ಇಟ್ಟಿದ್ದಾರೆ. ಇದಕ್ಕೆ ನಾನು ಇದೊಂದು ಐಸ್ ಟ್ರೇನಲ್ಲಿ ಕ್ಯೂಬ್ಸ್ ಮಾಡಿ ಇಟ್ಟಿದ್ದೀವಿ. ಇದರಲ್ಲಿ ಏನೇನಿದೆ ಅಂದರೆ ಆಮ್ಲ ಇದೆ, ಆಮೇಲೆ ಪುದೀನ ಇದೆ, ಶುಂಠಿ ಇದೆ, ಮೆಣಸಿದೆ. ಆ ಥರ ಒಂದು ಡಿಟಾಕ್ಸ್ ಐಸ್ ಕ್ಯೂಬ್ ಥರ ಮಾಡಿಟ್ಟಿರ್ತೀವಿ. ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿಯೋದೆ. ಫಸ್ಟು ಡಿಟಾಕ್ಸ್ ವಾಟರ್ ಕುಡಿಯೋಣ ಇವಾಗ. ಹಿಯರ್ ಇಟ್ ಈಸ್ ನೋಡಿ, ಚಿಯಾ ಸೀಡ್ಸ್ ಆ್ಯಂಡ್ ಆಮ್ಲ ವಾಟರ್. It won't be tasty, it can't be tasty. ಇದನ್ನು ಕುಡಿತಾ I'll get ready for the gym. ಡಿಟಾಕ್ಸ್ ವಾಟರ್ ಕುಡ್ದಿದ್ದ ಇತ್ತು, I'll just leave for the gym ಇವಾಗ. ಯೂಶಲಿ ಏನು ಮಾಡ್ತೀನಿ, ಡಿಟಾಕ್ಸ್ ವಾಟರ್ ಕುಡಿದು ಒಂದು 5-10 ನಿಮಿಷ ಕುತ್ಕೊಂಡು ವೆಯ್ಟ್ ಮಾಡಿ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಹೋಗ್ತೀನಿ. ಬಟ್ ಇವತ್ತು ನನ್ನ ಹತ್ರ ಬಿಲ್ಕುಲ್ ಟೈಮ್ ಇಲ್ಲ, ಆದಷ್ಟು ಬೇಗ ಓಡಬೇಕು. ಅದಕ್ಕೆ ಡಿಟಾಕ್ಸ್ ವಾಟರ್ ಜೊತೆನೆ ಐ ಆಮ್ ಎಂಡಿಂಗ್ ಮೈ ಏನು ಪ್ರೀ ವರ್ಕೌಟ್. ಇವಾಗ ಹೋಗಿ ಇವತ್ತು ನನ್ನ ಚೆಸ್ಟ್ ಆ್ಯಂಡ್ ಶೋಲ್ಡರ್ ಡೇ ಇದೆ. 7 ಗಂಟೆಗೆ ಹೋಗ್ತಾಯಿದ್ದೀನಿ ಗುರು. ಸಿಕ್ಕಾಪಟ್ಟೆ ಜನ ಇರ್ತಾರೆ, ಐ ನೋ ದಟ್. ಗೊತ್ತಿಲ್ಲ ಹೆಂಗೆ ಮೆಷಿನ್ ಸಿಗುತ್ತೆ ವರ್ಕ್ ಮಾಡೋಕ್ಕೆ, ಬೆಂಚ್ ಸಿಗುತ್ತೆ ವರ್ಕೌಟ್ ಮಾಡೋಕ್ಕೆ ಅಂತಲ್ಲ. ಹೋಗಿ ಫಿಗರ್ ಔಟ್ ಮಾಡೋಣ. ಇವತ್ತು ಯಾರ ಜೊತೆನಾದರೂ ಆಲ್ಟರ್ನೇಟ್ ಮಾಡಲೇಬೇಕಾಗುತ್ತೆ. ನಮ್ಮ ಮನೇಲಿ ಇವತ್ತು ಇಫ್ ಯು ಕ್ಯಾನ್ ಸಿ ದ ಸೊಪ್ಪು ಆ್ಯಂಡ್ ಸೇ ಏನು ಸಾರು, ಲೆಟ್ ಮಿ ನೋ, ಬಟ್ ಇಟ್ ಇಸ್ ಮೈ ಫೇವ್ರೆಟ್ ಸಾರು. ಬನ್ನಿ ಇವಾಗ ಜಿಮ್ಗೆ ಹೋಗೋಣ. ಇಟ್ ಇಸ್ ಆಲ್ರೆಡಿ ಲೇಟ್. ನನ್ನ ಕ್ಯಾಮ್ರಾ ಮತ್ತು ಆಕ್ಸೆಸರೀಸ್ ಎಲ್ಲ ಚಾರ್ಜ್ಗೆ ಹಾಕ್ಬಿಟ್ಟು ಹೋಗ್ತೀನಿ. ಫೈನಲಿ ಜಿಮ್ ಆಯಿತು ಗೈಸ್. ನಾಟ್ ಅ ಗ್ರೇಟ್ ಸೆಷನ್, ಬಟ್ ಓಕೆ. ನಾನು ಅರ್ಜೆಂಟಲ್ಲಿ ಬೇಗ ಫಾಸ್ಟಾಗಿ ವರ್ಕೌಟ್ ಮಾಡ್ತಾಯಿದ್ದೆ, ಬರೀ 1 ಮಿನಿಟ್ ಗ್ಯಾಪಲ್ಲಿ. ಯೂಶಲಿ ಎವ್ರಿ ಸೆಟ್ಗೆ ನಾನು 1.5 ಮಿನಿಟ್ ತೊಗೋತೀನಿ ರೆಸ್ಟ್ ಮಾಡೋಕ್ಕೆ. ಬಟ್ ಈ ಸಲ ಬೇಗ ಹೊರಡಬೇಕು ಅಂತ 1 ಮಿನಿಟ್ ಅಷ್ಟೇ ಫಾಸ್ಟಾಗಿ ಆಗೋಯ್ತು. ಇವಾಗ ಎಳ್ನೀರು ಕುಡಿತಾ ಇದ್ದೀನಿ. ಎಳ್ನೀರು ಕುಡಿದ್ಬಿಟ್ಟು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಓಡೋದೆ ಆಫೀಸ್ಗೆ. ಎಳ್ನೀರು ಕುಡಿದ್ಬಿಟ್ಟು ಹೋಗೋಣ. ಎಳ್ನೀರು ಕುಡಿದು ಮನೆಗೆ ಹೋದಳು ಪಟ್ಟ ರೆಡಿಯಾಗಿ ಇವಾಗ ಆಫೀಸಿಗೆ ಬಂದು ನನ್ನ ಬ್ಯಾಗ್ ಇಟ್ಟು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 10 o'clock ಆಗೋಗ್ಬಿಟ್ಟಿದೆ. 11:15 ನನಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇದೆ. ಆಯಿತಾ, ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ. ಹೋಗಬೇಕು ಅಂದ್ಕೊಂಡಾಗ ದೇವಸ್ಥಾನಕ್ಕೆ ಹೋಗ್ಬಿಡ್ಬೇಕು. ಅಲ್ಲಿ ಯಾವಾಗಾದ್ರೂ ತಡೆ ಬಂದುಬಿಟ್ರೆ ನನಗೆ ಅದೇ ಮೈಂಡಲ್ಲಿ ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬಳು ಬರೋಳಿದ್ಲು ಆ್ಯಕ್ಚುಲಿ ಆಫೀಸಿಂದಾನೆ, ಬಟ್ ಅವಳು ಬರೋಕ್ಕಾಗಲಿಲ್ಲ. ಇವಾಗ ಅವಳು ಬರೋಕ್ಕಾಗಲಿಲ್ಲ ಅಂತ ನಾನು ಕ್ಯಾನ್ಸಲ್ ಮಾಡಿದೆ. ದೆನ್ ಐ ವಿಲ್ ಕೀಪ್ ಆನ್ ಥಿಂಕಿಂಗ್ ಅಬೌಟ್ ದ ಸೇಮ್ ಥಿಂಗ್ ಥ್ರೂ ಔಟ್ ದ ಡೇ. ಯಾಕೆ ಹೋಗೋಕ್ಕಾಗಲಿಲ್ಲ, ಯಾಕೆ ಹೋಗಿರಲಿಲ್ಲ, ಆಚೆ ಹೋಗ್ಬಿಡ್ಬೇಕಾಗಿತ್ತು, ನಾನು ಹೆಂಗಿದ್ರು ರೆಡಿ ಇದ್ದೆ ಹೋಗ್ಬಿಡ್ಬೋದಾಗಿತ್ತು ಅಂತಲೇ ಓಡ್ತಾ ಇರುತ್ತೆ. ಅದಕ್ಕೆ ಎನಿವೇಸ್ ಐ ಟೋಲ್ಡ್ ಹರ್ ದಟ್ ನೆಕ್ಸ್ಟ್ ವೀಕ್ ನಾವು ಹೋಗೋಣ, ಇವತ್ತು ನಾನು ಹೋಗಿ ಬಂದುಬಿಡ್ತೀನಿ ಅಂತ. ದಿಸ್ ಇಸ್ ದ ಈ ಟೆಂಪಲ್ಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈ ಟೆಂಪಲ್ ನಂಗೆ ಹೆಂಗೆ ಗೊತ್ತಾಯಿತು ಅನ್ನೋದೇ ಒಂದು ಏನಂತಾರೆ, ಒಂದು ಫನ್ ಸ್ಟೋರಿ. ಆ್ಯಂಡ್ ಯೂಶ್ವಲಿ ಒಂದು ಸೈನ್ಸ್ ಇರುತ್ತೆ ಗೊತ್ತಾ, ಈ ಟೆಂಪಲ್ನಾಗೆ ದೇವ್ರು ನಮ್ಮನ್ನ ಕರ್ಸ್ಕೊಬೇಕು ಅಂತ ಇರ್ತಾನೆ ಅಂತ. ಆ ಥರ ಸೈನ್ ನನಗೆ ಈ ಟೆಂಪಲ್ ಇಂದ ಬಂತು. ಫಸ್ಟು ನನ್ನ ಫ್ರೆಂಡ್ ಹೋಗಿದ್ದು, ಅವಳು ಹೋಗ್ಬಿಟ್ಟು ಬಂದು, ಅವಳು ಮತ್ತು ನಾನು ಇಬ್ಬರೂ ಕಾಲಭೈರವ ಇಷ್ಟ ದೇವರು ನಮಗೆ. ಸೊ ಅವಳು ಹೋಗಿ ಬಂದಮೇಲೆ ಶಿ ಟೋಲ್ಡ್ ಮಿ ದಟ್ ಈ ಟೆಂಪಲ್ ತುಂಬ ಚೆನ್ನಾಗಿದೆ, ನೀನು ಒಂದು ಸಲ ಹೋಗಬೇಕು ಅಂತ. ನಾನು ಆಯಿತು ಹೋಗ್ತೀನಿ, ನಮ್ಮ ಹತ್ರನೇ ಅಷ್ಟೊಂದು ಈಶ್ವರ ದೇವಸ್ಥಾನ ಇದೆ, ಇಲ್ಲಿ ಬೇರೆ ಏನು ಹೋಗೋಣ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಬಟ್ ದೆನ್ ಒಂದಿನ ಕೊರಿಯರ್ ಯಾವುದೋ ಕಳಿಸ್ಬೇಕಾಗಿತ್ತು, ನನ್ನ ಪರ್ಸ್ನಲ್ ಕೊರಿಯರು. ಅದು ಇಲ್ಲಿ ಎಲ್ಲೂ ತೊಗೊಂಡಿಲ್ಲ, ಸುತ್ತಮುತ್ತ ಏರಿಯಾ ಹಲ್ಸೂರಲ್ಲಿ. ಇಲ್ಲಿ ಬಂದು ಕೇಳಿದಾಗ ಇಲ್ಲೇ ಒಂದಿತ್ತು BTDC ಅಲ್ಲ ಬ್ಲೂ ಡಾಟ್. ಸೊ ಆ ಬ್ಲೂ ಡಾಟಲ್ಲಿ ಕೇಳಿದ್ದಕ್ಕೆ ನಾವಿಲ್ಲಿ ಅದನ್ನು ತೊಗೊಳಕ್ಕಾಗಲ್ಲ, ನೀವು ನಮ್ಮದೇ ಒಂದು ಬ್ರಾಂಚ್ ಇಲ್ಲಿಂದ 1.5 ಕಿಲೋಮೀಟ್ರಲ್ಲಿದೆ, ಅಲ್ಲಿ ಹೋಗಿ ಕೊಡಿ ಅಂತ ಅಂದರು. ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ನಾನು ಗಾಡಿ ಪಾರ್ಕ್ ಮಾಡ್ತೀನಿ, ಕತ್ತೆತ್ತು ನೋಡಿದ್ರೆ ನನ್ನ ಫ್ರೆಂಡ್ ಹೇಳಿದ ದೇವಸ್ಥಾನ. ಲೈಕ್ ಓಕೆ, ದಿಸ್ ಇಸ್ ದ ಸೈನ್, ಐ ಶುಡ್ ಕನ್ಸಿಡರ್ ಇಟ್ ಆ್ಯಂಡ್ ಕಮ್ ಟು ದಿಸ್ ದೇವಸ್ಥಾನ. ಅವತ್ತು ಹೋಗೋಕ್ಕಾಗಿಲ್ಲ ಬಿಕಾಸ್ ಅವತ್ತು ನಾನು ತಲೆ ಸ್ನಾನ ಮಾಡಿರಲಿಲ್ಲ, ಏನಿಲ್ಲ. ಆ್ಯಂಡ್ ಅದಾದಮೇಲೆ ಒಂದ್ಸಲಿ ರೀಸೆಂಟಾಗಿ ನಾನು ಯಾವುದೋ ರ್ಯಾಂಡಮ್ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲೂ ಆ ದೇವಸ್ಥಾನ ನೋಡಿದೆ. ಐ ಟುಕ್ ಇಟ್ ಆಸ್ ಅ ಸೈನ್ ಆ್ಯಂಡ್ ಹಿಯರ್ ಐ ಆಮ್ ನೌ ಗೋಯಿಂಗ್ ಟು ದ ಟೆಂಪಲ್. ನಾನು ನಿಮಗೂ ತೋರಿಸ್ತೀನಿ ಹೇಗಿದೆ ಆ ಟೆಂಪಲ್ ಅಂತ. ಆ್ಯಂಡ್ ಐ ಡೋಂಟ್ ನೋ ಅಬೌಟ್ ಯು, ನೀವು ಈ ಥರ ಎಲ್ಲ ಬಿಲೀವ್ ಮಾಡ್ತೀರಾ, ಈ ಥರ ಸೈನ್ಸಲ್ಲಿ ದೇವ್ರನ್ನ ನೋಡೋಕ್ಕೆ ಹೋಗಬೇಕು, ಈ ಪರ್ಟಿಕ್ಯುಲರ್ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಇಂಥ ಕೆಲಸ ಮಾಡಬೇಕು ಅಂತ. ಬಟ್ ಐ ಆಲ್ವೇಸ್ ಲುಕ್ ಫಾರ್ ದಿಸ್ ಕೈಂಡ್ ಆಫ್ ಸೈನ್ಸ್ ಆ್ಯಂಡ್ ಮೈ ಗಟ್ ಫೀಲಿಂಗ್. ಎರಡೂ ಸೇರಿ ಯಾವಾಗ ಪಾಸಿಟಿವ್ ಆಗಿರುತ್ತೋ ದೆನ್ ಐ ವಿಲ್ ಡೂ ದಟ್ ಕೆಲಸ ಅಂದ್ಕೊಳ್ಳಿ. ಆ್ಯಂಡ್ ನನ್ನ ಕೂದಲು ಎಲ್ಲ ಕಡೆ ಹೋಗ್ತಾ ಇದ್ದೆ ಬಿಕಾಸ್ ಆಫ್ ದ ಗಾಳಿಯಿಂದ ಆಟೋ. ಇನ್ನೇನು ಒಂದು 10-15 ನಿಮಿಷದಲ್ಲಿ ನಾವು ರೀಚ್ ಆಗ್ತೀವಿ. ಹೋಗಿದ ತಕ್ಷಣ ದೇವ್ರ ದರ್ಶನ ಮಾಡಿಕೊಂಡು
ಬೇಗ ವಾಪಸ್ ಬರಬೇಕು. ನಾನು ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದೀನಿ, ಓಟ್ ಮೀಲ್ ಅದನ್ನು ಹೋಗಿ ತಿನ್ನಬೇಕು. 11:15 ನನ್ನ ಮೀಟಿಂಗ್ ಸ್ಟಾರ್ಟ್ ಆಗ್ಬೋದು. ಐ ಶುಡ್ ಫಿನಿಶ್ ಮೈ ಬ್ರೇಕ್ಫಾಸ್ಟ್. ಫೈನಲಿ ಹಿಯರ್ ವಿ ಆರ್. ಲಾಸ್ಟ್ ಟೈಮ್ ಅಲ್ಲೇ ಹಿಂದೆಗಡೆ ನಾನು ಗಾಡಿ ಪಾರ್ಕ್ ಮಾಡಿದ್ದೆ. ನಾನು ಪಾರ್ಕ್ ಮಾಡಿ ಹಿಂಗೆ ನೋಡಿದ ತಕ್ಷಣವೇ ಕಾಣಿಸಿದಂಥ ವ್ಯೂ ಇದೇ ಟೆಂಪಲ್. ಇದೊಂಥರ ಹಿಂದ್ಗಡೆ ರೂಟ್ ಅನಿಸುತ್ತೆ. ಹೋಗೋಣ ಬನ್ನಿ ಇವಾಗ ದೇವಸ್ಥಾನಕ್ಕೆ. ಗೈಸ್, ನಾವು ಲಿಟ್ರಲಿ ಊರಿಂದ ಆಚೆ ಎಲ್ಲೋ ಹುಡ್ಕೊಂಡು ಹೋಗ್ತೀವಿ ಈ ಥರ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ ಎಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಮೂರ್ತಿ. ಇಂಥ ದೇವ್ರಿಲ್ಲ ಅನ್ನಂಗಿಲ್ಲ. 2 ಥರದ ಗಣೇಶ ಇದೆ, ಬ್ರಹ್ಮದೇವ್ರಿದೆ. ನಾನು ಫಸ್ಟ್ ಟೈಮ್ ಬ್ರಹ್ಮದೇವ್ರಿರೋ ದೇವಸ್ಥಾನ ನೋಡ್ತಾ ಇರೋದು. ಕಾಳಭೈರವ ಇದೆ, ಅರುಣಾಚಲೇಶ್ವರ ಇದೆ, ಸಕ್ಕತ್ತಾಗಿದೆ, ದಕ್ಷಿಣಾಮೂರ್ತಿ ಇದೆ. ನೋಡಿ ಇದು ಅರುಣಾಚಲೇಶ್ವರ. ಇಲ್ಲಿ ನೋಡಿ ಬ್ರಹ್ಮದೇವರು. ಐ ಆಮ್ ಜಸ್ಟ್ ಔಟ್ ಆಫ್ ದ ಟೆಂಪಲ್. ಲೈಕ್ ಸಿಸ್ಟಮೆಟಿಕ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಈಶ್ವರನ ದರ್ಶನ ಮಾಡ್ಕೊಂಡು ಆಚೆ ಬಂದಿದ ತಕ್ಷಣ ಕಾಮಾಕ್ಷಿ ದೇವಿ ಇದೆ. ಆ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ ತಕ್ಷಣ ಆಂಜನೇಯ ಇದೆ. ಆ್ಯಂಡ್ ಪ್ರಸಾದ ಕೊಟ್ಟು ಕಳಿಸ್ತಾರೆ. ಪ್ರಸಾದಕ್ಕೆ ನೋಡಿ ಸಿಹಿ ಅವಲಕ್ಕಿ ಕೊಟ್ಟಿದ್ದಾರೆ, ಪೇಪರ್ ಅವಲಕ್ಕಿ. ಆ್ಯಂಡ್ ಅಲ್ಲಿಂದ ಒಂದು ಚಿಕ್ಕ ಎಕ್ಸಿಟು, ಪುಟಾಣಿ ಎಕ್ಸಿಟು, ತುಂಬ ಕ್ಯೂಟ್ ಆಗಿತ್ತು ನೋಡೋಕ್ಕೆ. ಆ್ಯಂಡ್ ದೆನ್ ಇವಾಗ ನಾನು ಹೊರಡಬೇಕು. ಆಟೋ ಬುಕ್ ಮಾಡಿದ್ದೀನಿ. ಬಟ್ ಇಲ್ಲಿ ನೋಡಿ ಎಷ್ಟು ಜನ ದೀಪ ಹಚ್ತಾ ಇದ್ದಾರೆ ಅಂತ. ಕಾರ್ತಿಕ ಸೋಮವಾರ ದೀಪ ಹಚ್ತಾ ಇದ್ದಾರೆ ಎಷ್ಟು ಜನ. ದಿಸ್ ಇಸ್ ದ ಟೆಂಪಲ್. ಸಖತ್ ಬ್ಯೂಟಿಫುಲ್ ಆಗಿದೆ ಗುರು. ಇಫ್ ಯು ಎವರ್ ಕಮ್ ಟು ಅಲ್ಸೂರ್, ಪ್ಲೀಸ್ ಈ ದೇವಸ್ಥಾನಕ್ಕೆ ಬನ್ನಿ. ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಜನ ದೀಪ ಹಂಚ್ತಿದ್ದಾರೆ. ಆಲ್ಸೋ ಒನ್ ಮೋರ್ ಅನ್ಬಿಲೀವಬಲ್ ಥಿಂಗ್ ಹ್ಯಾಪೆಂಡ್. ಏನಂದರೆ, ನಮ್ಮ ಫಾಲೋವರ್ ಒಬ್ಬರು ಸಿಕ್ಕಿದ್ರು. ಅವ್ರ ಹೆಸರು ಚೈತನ್ಯ ಅಂತ. ಥ್ಯಾಂಕ್ ಯು ಸೋ ಮಚ್. ಅವರು ಬಂದು ನನ್ನ ಮಾತಾಡ್ಸಿದ್ರು. ಆ್ಯಂಡ್ ಶಿ ಫಾಲೋಸ್ ಮೀ ಥ್ರೂ ಯೂಟ್ಯೂಬ್ ಅಂತೆ. ಕೇಳಿನೇ ಖುಷಿ ಆಗೋಯ್ತು ನನಗೆ. ಆ್ಯಂಡ್ ಆಲ್ಸೋ ಶಿ ಟೋಲ್ಡ್ ಮೀ ಮಾರ್ಥಳ್ಳಿಯಿಂದ ಬಂದಿದ್ದಾರಂತೆ ದೇವಸ್ಥಾನಕ್ಕೋಸ್ಕರ. ಸೊ ಐ ವಾಸ್ ಲೈಕ್, ನಮ್ಮ ಆಫೀಸ್ ಇಲ್ಲೇ ಇದೆ ಬಿಡಿ, ಇಟ್ ಈಸ್ ಫಾರ್ ಬೆಟರ್ ದೆನ್ ಕಮಿಂಗ್ ಫ್ರಮ್ ಮಾರ್ಥಳ್ಳಿ ಅಂತ ಅಂದ್ಕೊಂಡೆ. ಆ್ಯಂಡ್ ಇಟ್ ವಾಸ್ ವೆರಿ 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 ನೈಸ್. ಅವ್ರನ್ನ ಮೀಟ್ ಮಾಡಿದ್ದು. ಇದು ನಂಗೆ ಗೊತ್ತಿಲ್ಲದಿರೋ ಏರಿಯಾ. ನಾನು ಫಸ್ಟ್ ಟೈಮ್ ಬರ್ತಾ ಇರೋಂಥ ಏರಿಯಾ. ಇಲ್ಲಿ ಬಂದು ನಮ್ಮ ಫಾಲೋವರ್ಸ್ ಸಿಗ್ತಾರೆ ಅಂತಂದರೆ ಎಷ್ಟು ಖುಷಿ ಆಗುತ್ತಲ್ಲ. ಕೆಲಸ ಮಾಡಬೇಕು. ಹೋಗಿ ಇವಾಗ ಟೈಮ್ ಆಯಿತು. 11 ಗಂಟೆಗೆ ಮೀಟಿಂಗ್ ಇದೆ ನನಗೆ. ಬನ್ನಿ ಇವಾಗ ಹೋಗೋಣ. ವಾಯ್ಸ್ ರೆಕಾರ್ಡ್ ಆಗುತ್ತಾ? ಮಾತಾಡೋದು ರೆಕಾರ್ಡ್ ಆಗುತ್ತೆ. ಮೈಕು ಐತೆ, ಬಟ್ ಇದರಲ್ಲಿ ಕ್ಲಿಯರ್ ಆಗಬೇಕು. ಬರ್ತಡೇಗೆ 2 ಸೇರಿಸಿ ಇಲ್ಲೇ ಕೊಡ್ತಾರೆ. ಭಾರತ ಮುಂದೆ ಹೋಗಿ ನೀನು. ಅಷ್ಟು ಚೆನ್ನಾಗಿ ಥ್ಯಾಂಕ್ ಯು ಹೇಳ್ತದ ನೋಡು. ಎಲ್ಲ ನಿನ್ನ ಫೋನು ಎಲ್ಲೋ ನಿಂದು ಕ್ಯಾಮ್ರಾ. ವಿಡಿಯೋ ಬರ್ತಾ ಇದೆ. ಓಕೆ. ತಿರ್ಗಿ ನಿಮ್ಮ ಮುಖ ಈ ಕಡೆ. ಇಲ್ಲಿ ನೋಡು ಬಂಗಾರಯ್ಯ, ಇಲ್ಲಿ ನೋಡು ಕ್ಯಾಮ್ರಾ. ಓಕೆ ಓಕೆ, ಸ್ಮೈಲ್ ಸ್ಮೈಲ್. ಸೂಪರ್. ನಮ್ಮ ಪಾಪ ನಾನೇ ಹೇಳ್ದಂಗೆ ಅಷ್ಟೇ ಕೇಳೋದು ಅಲ್ಲ ಬಂಗಾರೇ. ಬನ್ನಿ ನೋಡಿ ಏನು ಓಕೆ ಗೈಸ್, ಅವಾಗ್ಲಿಂದ ಸಿಕ್ತಾರೋ ಬರ್ತಡೇಗಾರಲ್ಲ ಅಮ್ಮ ಇವಾಗ ಸಿಕ್ಕಿದಾರೆ ನೋಡಿ ಇವರೇ. ಹಾಯ್, ಏನಂತೀರಾ ಅಮ್ಮ ಸಮಾಚಾರ? ಹೇಳ್ಬೇಕು ನೀವು. ಮಗು ಬರ್ತಡೇ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಯ್ತು. ಎಷ್ಟು ಹೇಳೋದು ಬೆಳಗ್ಗೆಯಿಂದ? ಫಸ್ಟ್ ಟೈಮ್ ನಿನ್ನ ನಾನು ಬ್ಲಾಗಲ್ಲಿ ತೋರಿಸ್ತಾ ಇರೋದು. ನನ್ನ ಹತ್ರ ಹೇಟೆಸ್ಟ್ ಕಸಿನ್ ಅಂದರೆ ಇವಳೆ. ಇವರು ದುಶ್ಮನಿ ಇಟ್ಕೋಬೇಕಲ್ಲ ಅಂತ ಬರ್ತೀವಿ. ದಿನ ಆದ್ಮೇಲೆ ನನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ.
ಅದೇ ಇವಳು ಬರಲ್ಲ ಅಂತ ನಾನು ಬರಲ್ಲ ಅಲ್ವಾ. ಇವರೇ ಅವರಮ್ಮ ಏನಂತಿರತ್ತೆ ಪರಿಚಯ ಇಲ್ಲ. ಅದೇ ಬ್ಲಾಗ್ ನೋಡ್ತೀಯ ತಾನೆ ನೀನು? ಒಂದು ಬ್ಲಾಗ್ ಚಂದು ಅಂದ ಮತ್ತೆ ನೋಡ್ತೀಯ ಅಂತ ನೋಡಲ್ಲ, ನಾಚ್ಕೊಂಡು ಹೆಂಗ್ ಓಡೋಯ್ತೈತೆ. ನಾನು ಚೆನ್ನಾಗಿ ತಿಂದೆ ಆಯ್ತಾ, ನಂದು ಊಟ ಆಯ್ತು. ಬಟ್ ನಿಮ್ಗೆ ತೋರಿಸ್ತೀನಿ ಏನೇನಿತ್ತು ಇವತ್ತಿನ ಮೆನುನಲ್ಲಿ ಅಂತ. ಪರವಾಗಿಲ್ಲ, ನಾನು ಕ್ಯಾಮ್ರಾ ಕ್ಯಾಮ್ರಾ ನೀಟಾಗಿ ಕವರ್ ಆಗುತ್ತೆ. ಇದು ಕಾಂಗ್ರೆಸ್ ಕಡಲೆ ಬೀಜ, ಒಂಥರ ಸ್ಯಾಲೆಡ್ ಥರ. ಇದಕ್ಕೊಂದು ಸ್ವಲ್ಪ ಕಡಲೆಪುರಿ ಹಾಕಿದ್ರೆ ಇದೇ ಬೇಲ್ಪುರಿ. ಆಮೇಲೆ ಇಲ್ಲಿ ಕೋಸಂಬರಿ, ತುಪ್ಪ, ಇಲ್ಲಿ ಒಬ್ಬಟ್ಟು, ಅದೇನು ಫ್ರೈಮ್ಸ್, ಇದು ಗೀ ರೈಸ್, ಇದು ಕುರ್ಮಾ, ಇಲ್ಲಿ ವೈಟ್ ರೈಸ್. ಒಂದಿನ ಸಮ್ಮು ಸಖತ್ತಾಗಿ ಕವರ್ ಆಯ್ತು ಕಣೆ. ಒಂದಿನ ಸಮ್ಮು ಸ್ಕೂಲ್ಗೆಲ್ಲ ಹೋಗೋಕೆ ಸ್ಟಾರ್ಟ್ ಆದ್ಮೇಲೆ ನಾನು ವ್ಲಾಗ್ ನೋಡಿದಾಗ ಅವಳಿಗೆ ಗೊತ್ತಾಗುತ್ತೆ ಅವಳು ಬರ್ತಡೇ ವ್ಲಾಗ್ ಇದು ಅಂತ. ಏನಂತೀರಾ? ನೀನೇ ಮಾಡ್ದೆ ಅಲ್ವಾ ಕಷ್ಟಪಟ್ಟು ಅಡುಗೆ ಎಲ್ಲ? ನಾವು ಚಿಕ್ಕ ವಯಸ್ಸಿಂದ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂದ್ಕೊಳ್ಳಿ. ವಾರ ಇವಳು ಬರೋಳು ನಮ್ಮ ಅತ್ತೆ ಮನೆಗೆ. ನಮ್ಮ ಅತ್ತೆ ಮನೆ ನಮ್ಮ ಮನೆ ಹತ್ತತ್ರನೇ ಇತ್ತು. ಸೊ ನಾವು ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಮೀಟ್ ಮಾಡ್ತಾಯಿದ್ವಿ. ಆಮೇಲೆ ಇಬ್ಬರು ಕಾಲೇಜ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಆಗೋಯ್ತು. ಆಮೇಲೆ ಈ ತಾಯಿ ಬಂದು ನೋಡಿ ಲಾಕ್ಡೌನಲ್ಲಿ ಬಿದ್ದಿದ್ಲು, ನಮ್ಮ ಮನೇಲೇ ಬಿದ್ದಿದ್ಲು. ಎಷ್ಟು ತಿಂಗಳಿದೆ? 1 month ಫುಲ್ ಕಂಪ್ಲೀಟ್. ಆವಾಗಲೇ ನಮಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿದ್ದು, ಎಸ್ಪೆಷಲಿ ಇವಳಿಗೂ ನಮ್ಮ ಅಮ್ಮನಿಗೂ. ಅದಕ್ಕೆ ಮುಂಚೆ ಬೆದ್ರಿ ಹಂಗೆ ಗಡ ನೋಡಿ ನಮ್ಮಮ್ಮ ನೋಡಿದ್ರೆ ಹಂಗೆ ನಮ್ಮಮ್ಮ ಸ್ವಲ್ಪ ಹಿಡಂಬಿ ಥರ ಇದ್ರು. ಬಟ್ ಸ್ಟಿಲ್ ಈಗ ತುಂಬ ಕ್ಲೋಸ್ ಆಗ್ಬಿಟ್ಟು ಲಾಕ್ಡೌನಲ್ಲಿ ಏನು ನಾವು ಇವಳು ಮದುವೆಯಲ್ಲಿ ಇವರಮ್ಮ ಇವಳು ಒಳಕ್ಕಿಂತ ಜಾಸ್ತಿ ನಮ್ಮಮ್ಮ ಇವಳೇ ಅಳ್ತವ್ರೆ, ಗಳ ಅಂತ ಅಳ್ತವ್ರೆ. ಆಮೇಲೆ ಮದುವೆ ಆಗಿದ್ದು ಅಷ್ಟರಲ್ಲಿ ಫುಲ್ ಸಪೋರ್ಟ್ಗೆ ಅಂತ ನಾನು ಇವಳ ಜೊತೆ ಹೋಗಿದ್ದೆ 1 ವಾರ ಊರಲ್ಲಿ. ಇವತ್ತು ತನಕ ಅದಕ್ಕೆ ಥ್ಯಾಂಕ್ಸ್ ಅನ್ನಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಮತ್ತೇನು ಸಮಾಚಾರ ಹೇಳಿ? ಹೊರಟೆ ನಾನು ಹೇಳ್ಬೇಕು. ನೀವೇ ಬರ್ತಾಯಿರಿ ಯಾವಾಗ ಫ್ರೀ ಆದಾಗ. ನೀನು ಮೂತಿ ನಾವು ಬಾಣ ಆಯ್ತು ಬರ್ತೀವಿ ನಾವು. ಸ್ವಲ್ಪ ಮದುವೆ 5 ವರ್ಷ ಆಯ್ತಾ? 4 ವರ್ಷದಲ್ಲಿ ಒಂದೇ ಸಲ ಬಂದಿರೋದು ಇವಳು. ಅದೇನೋ ಕಾರ್ ಕಲ್ತು ಬರ್ತೀನಿ ಅಂತ ಒಂದ್ಸಲ ಬಂದಿದ್ಲು. ಅಟ್ಲೀಸ್ಟ್ ಕರಿಬೇಕಲ್ವಾ ಬನ್ನಿ ಅಂತ. ಮಕ್ಕಳ ಮೇಲೆ ಹೊಡಿತೀನಿ, ಫೋನ್ ಮಾಡ್ಬಿಟ್ಟು ಸ್ವೀಟಿಗೆ ತರಿಸು ಅಂತಾಳೆ. ಮನೆಗೆ ಮಾತ್ರ ಬರಲ್ಲ ಅಂತಾಳೆ. ಹೊರಡ್ತೀವಿ ನಾವು. ಬಾಯ್. ಬಾಯ್. ಥ್ಯಾಂಕ್ ಯು ನಿಮ್ಮ 3 ನಿಮಿಷದ ಕಾಲಾವಕಾಶ ಕೊಟ್ಟಿದ್ದಕ್ಕೆ. ಬ್ಲಾಗ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊರಡೋಣ ನಾವು, ಲೇಟ್ ಆಗೋಯ್ತು. ಬಾಯ್. ಹಿಂದೆನೇ ಬಾಯ್ ಅಂತಾವಳೆ. ಹೊರಡೋಣ ನಾವು ಇವಾಗ. ಗೈಸ್ ಐ ಆಮ್ ಸೋ ಡ್ಯಾಮ್ ಟಯರ್ಡ್. ಸಿಕ್ಕಾಬಿಟ್ಟೆ ಟಯರ್ಡ್ ಆಗೋಯ್ತು. ನಮ್ಮ ಅತ್ತೆ ಮನೆಯಿಂದ ಬರಬೇಕಾದ್ರೆ ಹಾಗೆ ಸ್ವರೂಪ ಮನೆ ಕೂಡ ವಾಕಬಲ್ ಡಿಸ್ಟೆನ್ಸಲ್ಲಿತ್ತು. ಸೊ ಅವ್ರ ಮನೆಗೆ ಹೋಗಿ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತಂದರೆ ಅವಳಿಗೆ ಝೀರೋ ಸರ್ಪ್ರೈಸ್, ಝೀರೋ ಎಕ್ಸೈಟ್ಮೆಂಟ್ ಅವಳ ಫೇಸಲ್ಲಿ. ಲೈಕ್ ನೀವು ಬರ್ತೀರಂತ ಗೊತ್ತಿತ್ತು, ಬಂದಿದ್ದೀರಾ ಅನ್ನೋ ಥರ ಇತ್ತು ಅವಳ ಫೇಸು. ಐ ವಾಸ್ ಲೈಕ್ ವೈ ಡಿಡ್ ವಿ ಇವನ್ ಬಾದರ್ ಅಂದ್ಕೊಂಡೆ. ಬಟ್ ದೆನ್ ಒಳಗಡೆ ಸರ್ಪ್ರೈಸ್ ಆಗಿರ್ತಾಳೆ. ಆ್ಯಂಡ್ ಅದಾದಮೇಲೆ ಅವಳು ಆಂಟಿಗೆ ಫೋನ್ ಮಾಡಿ ತೋರಿಸಿದ ತಕ್ಷಣ ಆಂಟಿನೇ ಫುಲ್ ಖುಷಿ ಆಗ್ಬಿಟ್ರು. ಅವ್ರಿಗೆ ಸರ್ಪ್ರೈಸ್ ಆಗೋಯ್ತು. ಅಟ್ಲೀಸ್ಟ್ ಅವ್ರಾದ್ರು ಖುಷಿ ಪಟ್ಟರಲ್ಲ ಅಂದ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಆ್ಯಪಲ್ಲಿ ವ್ಲಾಗ್ ಮಾಡೋದೇ ಮರ್ತೋದೆ ನಾನು. ಸೊ ಸಾರಿ ಫಾರ್ ದ್ಯಾಟ್. ಬಟ್ ಈ ವ್ಲಾಗ್ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ. ದಟ್ ಈಸ್ ನಾಳೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಶುಭರಾತ್ರಿ.